ಈಗ ಸಾವುಕಾರ ಹೋಗ್ತಿದಾರೆ. ಸಾವುಕಾರ್ರೆ, ನಮಸ್ಕಾರ ಸಾವುಕಾರ್ರೆ. ತಿಂಡಿ ಆಯ್ತಾ? ಹಾ, ಎತ್ಲಾಗ ಹೋಗ್ತಿರಂಗಿದ್ದೀರಾ? ಅಲ್ಲೋಗಣಜ್ಜಿ, ಇಲ್ಲೇ ತೋಟದ ಕಡೆ ಸುತ್ತಾಡ್ಕೊಂಡ್ ಬರೋಣಂತ ಹೋಗ್ತಿದ್ದೀನಿ. ಅಲ್ಲ ಕಣಜ್ಜಿ, ಭಾಳ ದಿವಸ ಆಯ್ತು ನಿಮಗೆ ನೋಡಿಬಿಟ್ಟು. ಆರಾಮಾಗಿದೀಯಾ? ಹುಷಾರಿರಲ್ವ ಅಂತ ಹೇಳ್ತಿದ್ರು. ಈಗ ಚೆನ್ನಾಗಿದೀಯನಜ್ಜಿ? ಮಕ್ಕಳು ಸೊಸೆ ಮಗ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದಾರ? ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದಾರ? ಏನು ಆರಾಮಾಗಿದೆಯಾ ತಾನೆ? ಏನಾರ ತೊಂದರೆ ಗಿಂದ್ರೆ ಇದ್ರೆ ಹೇಳಜ್ಜಿ. ಇಲ್ಲ ಸಾವುಕಾರ್ರೆ, ಇವಾಗ ಪರವಾಗಿಲ್ಲ. ಮಗ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಮೊದ್ಲಂತೂ ನೋಡ್ಕೊಳ್ತಿರಲಿಲ್ಲ. ನೀವು ಬುದ್ಧಿವಾದ ಹೇಳ್ಬಿಟ್ಟು ಬಂದ್ರಲ್ಲ ನನ್ನ ಮಗಂಗೆ, ಅವಾಗ್ಲಿಂದ ಪರವಾಗಿಲ್ಲ ಸಾವುಕಾರ್ರೆ, ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನಮ್ಮ ಸೊಸೆನೂ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಏನಂದ್ರೆ ಒಂದಿಟ್ಟು ನನಗೆ ಒಂದಿಟ್ಟು ಆರೋಗ್ಯದಲ್ಲಿ ಏರುಪೇರು ಆಗುತ್ಕಂಡ್ರಿ ಸಾವುಕಾರ್ರೆ. ಏನು ಮಾಡೋಣ? ನಾನು ಒಂದಿಟ್ಟು ಹೊಲ ಕೊಯ್ಯೋದಕ್ಕೆ, ರಾಗಿ ಕೊಯ್ಯೋದಕ್ಕೆ, ಉಳ್ಳಿ ಕೀಳೋದಕ್ಕೆ ಅಲ್ಲಿ ಇಲ್ಲಿ ಹೆಂಗ ಕೆಲ್ಸಕ್ಕೂ ಹೋಗ್ತಿದ್ದೆ, ಹೆಂಗ ಜೀವನ ಆಗೋದು. ನನ್ನ ಮಗಂಗೂ ಒಂದ್ ಸ್ವಲ್ಪ ಕಷ್ಟ ಸುಖಕ್ಕೆ ಹೆಂಗ ಆಗ್ತಿತ್ತು. ಇವಾಗ ನೋಡಿದ್ರೆ ಆಗ್ತಿಲ್ಲ ಕಣ್ರಿ ಸಾವುಕಾರ್ರೆ. ಏನು ಮಾಡೋಣ? ನನಗೂ ಯಾಕ ಹುಷಾರಿಲ್ಲ ಸಾವುಕಾರ್ರೆ. ಹೌದೇನಜ್ಜಿ? ಅಲ್ಲ ಕಣಜ್ಜಿ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಅಲ್ಲ ನಿನಗೆ ಇನ್ನೇನು ವಯಸ್ಸಾಯ್ತು? ಅಲ್ಲೇ ಮೊಮ್ಮಕ್ಳಿಗೆ ಆಡಿಸೋ ವಯಸ್ಸು ನಿನಗೆ. ಇವಾಗ ಕೆಲಸಕ್ಕೆಲ್ಲ ಏನು ಕಜ್ಜಿ ಹೋಗ್ತೀಯಾ? ಆರಾಮಾಗಿ ಆರೋಗ್ಯ ಬೇರೆ ಚೆನ್ನಾಗಿಲ್ಲ ಅಂತ ಹೇಳ್ತೀಯಲ್ಲ, ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿ ಇರೋದು ಕಲಿ ಅಜ್ಜಿ. ಸುಮ್ಮನೆ ಏನಕ್ಕೆ ಕೆಲಸಕ್ಕೆಲ್ಲ ಅದಕ್ಕಿದಕ್ಕೆಲ್ಲ ಹೋಗ್ತೀಯಾ? ಮೊಮ್ಮಕ್ಳನ್ನ ಆಡಿಸ್ಕೊಂಡು ಚೆನ್ನಾಗಿರು ಮನೆ ಹತ್ರ. ಇನ್ನೇನು ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೋಗಕ್ಕೆ ಹೋಗ್ತೀಯಾ? ಎಲ್ಲ ಹೋಗ್ಬೇಡ ಕಣಜ್ಜಿ, ಆರೋಗ್ಯ ನೋಡ್ಕ ಆರಾಮಾಗಿರು. ಹಂಗಲ್ಲ ಸಾವುಕಾರ್ರೆ, ನನಗೆ ಮೊದ್ಲಿಂದ ಕುಂತು ತಿಂದು ರೂಢಿ ಇಲ್ಲ ಸಾವುಕಾರ್ರೆ. ಏನ್ ಮಾಡ್ತೀರಾ, ವಯಸ್ಸು ಬೇರೆ ಆಗೋಯ್ತು. ಈಗ ಊರವರೆಲ್ಲ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನೋಡ್ರಿ, ಅವ್ರಂತೆ ನಾನು ಆಗಲ್ಲ. ಹಂಗಾಗಿ ನನಗೂ ಯಾರು ಜೊತೆಲೆ ಕರ್ಕೊಂಡು ಹೋಗಲ್ಲ ಸಾವುಕಾರ್ರೆ. ಏನ್ ಮಾಡ್ತೀರಾ? ಇಲ್ಲೇನಾದ್ರೂ ಸಣ್ಣ ಪುಟ್ಟ ಯಾರಾದಾರ ಮನೆಗಿನೇ ಕೆಲಸ ಮಾಡ್ಕೊಂಡು ಯಾವ್ದಾರ ಕೆಲಸ ಪಲ್ಸ ಏನಾರು ಇದ್ದಿದ್ರೆ ಹೆಂಗ ನನ್ನ ಜೀವನ ನಡೆಯೋದು ಸಾವುಕಾರ್ರೆ. ಹೊಲದ್ದು ತೋಟದ್ದು ಈಗ ಕೆಲಸ ಮಾಡಕ್ ಆಗಲ್ ಕಣ್ರಿ ಸಾವುಕಾರ್ರೆ. ಏನ್ ಮಾಡ್ತೀರಾ? ಕಣಜ್ಜಿ, ಸರಿ ಕಣಜ್ಜಿ, ಆಯ್ತು. ಏನಾದ್ರ ಇದ್ರೆ ನಾನು ಹೇಳ್ತೀನಿ ಬಿಡು. ಈಗ ಮಾತ್ರೆಗೆ ಏನಾದ್ರೂ ಆಸ್ಪತ್ರೆಗೆ ತೋರಿಸೋದಕ್ಕೆ ಏನಾದ್ರು ತೊಂದರೆ ಗಿಂದ್ರೆ ಆದರೆ ನನಗೆ ಬಂದ್ಬಿಟ್ಟು ಹೇಳ್ಬೇಕು ನೀನು. ಏನಿದ್ರು ನಾನು ಹೇಳ್ತೀನಿ, ಸರಿನಾ? ಸರಿ ಸಾವುಕಾರ್ರೆ, ಆಯ್ತು. ಸಾವುಕಾರ ಮಾತ್ರ ದೇವ್ರಂತ ಮನುಷ್ಯ. ಒಂದ್ ದುರಾಂಕಾರ ಇಲ್ಲ, ಒಂದ್ ಜಂಬದ್ ಮಾತಿಲ್ಲ. ವಯಸ್ಸಾಗೈತಿ, ಅಜ್ಜಿಗೆ ಏನಕ್ಕೆ ಮಾತಾಡ್ಸ್ಬೇಕನ್ನಂಗಿಲ್ಲ. ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವ್ನ ಮಗಕ್ಕಿಂತ ಮಕ್ಳುಗಳು, ನನ್ನ ಮಗನು ಇವತ್ತಿನವರೆಗೂ ಕೇಳಿಲ್ಲ ಆಸ್ಪತ್ರೆಗೆ ಹೋಗಿದ್ದೇನಮ್ಮ, ಹುಷಾರೇನಮ್ಮ, ಆಸ್ಪತ್ರೆಗೆ ತೋರಿಸ್ತೇನಮ್ಮ, ಮಾತ್ರೆಗೆ ಏನಾದ್ರು ತೊಂದರೆ ಏನಾದ್ರು ಆದ್ರೆ ಹೇಳಮ್ಮ, ನೋಡ್ಕೊಳ್ತೀನಿ, ನಾನೇ ತಗೊಂಬಂದು ಕೊಡ್ತೀನಂತ ಇವತ್ತಿನವರೆಗೂ ಒಂದೇ ಒಂದು ಮಾತು ಹೇಳಿಲ್ಲ. ನೋಡಿದ್ರೆ ಪಾಪ ಸಾವುಕಾರರು ಯಾವಾಗ್ಲಾದ್ರೂ ಸಿಗ್ಲಿ ನನಗೆ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ತಾರೆ. ಆರಾಮಾಗಿದ್ದೀಯನಜ್ಜಿ ಅಂತ ಕೇಳ್ತಾರೆ. ಏನಾರು ತೊಂದರೆ ಆಗ್ತೈತಾ, ಮಗ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಕೇಳ್ತಾರೆ. ಮಾತ್ರೆಗೆ ಏನಾರು ತೊಂದರೆ ಆಗಿದ್ರೆ ಮಾತ್ರೆನೋ, ಆಸ್ಪತ್ರೆಗೆ ತೋರ್ಸಕ್ಕೆ ಏನಾರು ತೊಂದರೆ ಆದ್ರೆ ಹೇಳಜ್ಜಿ, ಮಾತ್ರೆ ಎಲ್ಲ ತಗೊಂಬಂದು ನಾನೇ ಕೊಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಯಪ್ಪ, ನಮ್ಮ ಸಾವುಕಾರರು 100 ವರ್ಷ ಭಗವಂತ ಚೆನ್ನಾಗಿ ಆರೋಗ್ಯ ಎಲ್ಲ ಇಟ್ಟು ಚೆನ್ನಾಗಿ ಕಾಪಾಡ್ಕೊಳ್ಳಿ ಕಣಪ್ಪ, ಭಗವಂತ ದಯದಿಂದ. ಇಂಥ ಸಾವುಕಾರರು ಇನ್ಯಾವತ್ತಾದ್ರೂ ಸಿಗ್ತಾರ? ನಾವು ಪುಣ್ಯ ಮಾಡಿದೀವಿ. ಲೇ ಲೆಕ್ಕಾಚಾರಿ, ನೋಡ್ದಲ್ಲ ಈ ಅಜ್ಜಿ ಎಷ್ಟು ದುರಂಕಾರ ಐತೆ. ನಾನು ಒಬ್ಬ ಸಾವುಕಾರ ಜಮೀನ್ದಾರ, ಮುಂದೆ ನಡ್ಕೊಂಡು ಹೋಗ್ತಿದ್ದೀನಿ. ನೋಡೋ ಒಂದಿಟ್ಟು ತಿರ್ಗಾದ್ರೂ ನೋಡ್ತೈತೇನು ಈ ಅಜ್ಜಿ? ಮುಂದೆ ನಿಂತ್ರು ಮಾತಾಡ್ಸಂಗೆ ಹೋಗ್ತೈತಲ್ಲ. ಅಲ್ಲ ಕಳ್ಳ ಲೆಕ್ಕಾಚಾರಿ, ಈ ಊರಲ್ಲಿ ಒಬ್ಬರಾದ್ರೂ ನನಗೆ ಯಾವಾಗ ಮಾತಾಡ್ಸಲ್ವಲ್ಲ. ಆ ಸಾವುಕಾರನ್ ಕಂಡ್ರೆ ಮಾತ್ರ ಎಲ್ಲಾರ್ಗೂ ಮಾತಾಡಿಸ್ತಾರೆ. ಓಹೋ, ಏನು ನಿನ್ಕೊಂಡ್ಬಿಟ್ಟು ಏನು ನಮಸ್ಕಾರ ಸಾವುಕಾರ್ರೆ ಅಂತ ನೋಡೋದೇನು ನೋಡ್ತೀಯಾ? ನಿನ್ಕೊಂಡು ಮಾತಾಡ್ಸೋದೇನು ನೋಡ್ತೀಯಾ? ಅಲ್ಲ ಕಳ್ಳ ಲೆಕ್ಕಾಚಾರಿ, ನಾನು ಯಾರಿಗೇನು ಕಡಿಮೆ ಇದ್ದೀನಿಲ್ಲ, ಆ ಸಾವುಕಾರ್ಗಿಂತ ಜಾಸ್ತಿ ಶ್ರೀಮಂತ ನಾನೇ ಅಲ್ವೆಲ್ಲ. ದುಡ್ಡು ಕಾಸಲ್ಲಿ ಎಲ್ಲಾದ್ರಲ್ಲೂ ನಾನೇ ಚೆನ್ನಾಗಿದ್ದೀನಿ. ಆದ್ರೂ ಯಾಕ್ಲಾ ಲೆಕ್ಕಾಚಾರಿ, ನನಗೆ ಯಾರು ಮಾತಾಡ್ಸಲ್ಲ? ಬೆಲೆ ಕೊಟ್ಟು ಮಾತಾಡ್ಸಲ್ಲ ಯಾಕೋ? ನನಗೆ ಬರ್ತಾ ಇರೋ ಕೋಪಕ್ಕೆ ನೋಡ್ದೆಲ್ಲ ಲೆಕ್ಕಾಚಾರಿ, ನೋಡ್ದೇನೋ ಇವ್ರ ದುರಂಕಾರನ. ನೋಡ್ರಿ ಸಾವುಕಾರ್ರೆ, ಹೆಂಗ್ ಮಾಡ್ತಾರಂತ ನೋಡ್ರಿ. ಅಲ್ಲ ಕಣ್ರಿ ಸಾವುಕಾರ್ರೆ, ಇನ್ನೊಂದು ವಿಷಯ ಏನು ಗೊತ್ತೇನ್ರಿ ಸಾವುಕಾರ್ರೆ, ನಾನು ಊರಲ್ಲಿ 2-3 ಜನಕ್ಕೆ ನೋಡಿದೆ ಹಂಗೆ. ಆ ನಿಂಗಣ್ಣ ಬರ್ತಿದ್ನಲ್ಲ, ಆ ನಿಂಗಣ್ಣನು ದಾರಿ ಅಡ್ಡಕ್ಕೆ ಸಿಕ್ಕಿರಿತಾನೆ. ನಿಮ್ಗೊಂದು ನಮಸ್ಕಾರ ಅಂತ ಹೇಳಿರ ಇಲ್ಲ? ಈ ಮುತ್ಕಿ ನೋಡ್ರಿ, ಈ ಮುತ್ಕಿ ನೀವು ಮುಂದೆ ಕಾಣಿಸಿದ್ರು ನಿಮಗೆ ನೋಡ್ಬಿಟ್ಟು ಆ ಕಡೆ ಮಕ್ಕ ಮಾಡ್ಕೊಂಡು ತಿರ್ಸ್ಕೊಂಡು ಆ ಕಡೆ ಹೋಗ್ತಿದ್ರಲ್ರಿ ಸಾವುಕಾರ್ರೆ. ಇನ್ನೊಂದು ವಿಚಾರ ಹೇಳೋದು ಮರ್ತ್ಬಿಟ್ಟೆ. ನಿಮಗೆ ಸಾವುಕಾರರು ಅಂತ ಹೇಳೋದು ನಮ್ಮೂರಲ್ಲಿ ನಾನು ಒಬ್ದೇನೆ, ಇನ್ಯಾರು ಕರೆಯಲ್ಲ ನಿಮಗೆ ಸಾವುಕಾರರು ಅಂತ. ಅವರಿಗೆ ಆ ರಾಜಣ್ಣ ಐತಲ್ಲ, ಆ ರಾಜಣ್ಣಂಗೇನ ಅಲ್ವಾ ಎಲ್ಲರೂ ಕರೆಯೋದು ಸಾವುಕಾರರು ಅಂತ. ನೋಡ್ರಿ, ನಿಮ್ಗೊಂದು ರೀಟ್ ಆದ್ರೂ ಬೆಲೆ ಕೊಡ್ತಾರೇನಂತ. ಸಾವುಕಾರ್ರೆ, ನೀವು ಹಿಂಗೆ ಇದ್ರೆ ಆಗಲ್ಲ ಕಣ್ರಿ ಸಾವುಕಾರ್ರೆ. ನೀವೇನಂತ ತೋರಿಸ್ಬೇಕು ಒಂದ್ರಿಟ್ಟು.
ಕಡ್ಲ ಲೆಕ್ಕಾಚಾರಿ ಮುಕ್ಕಡವು ನೀನು ಹೇಳ್ತಿರೋದು ಮಾತ್ರ ನಿಜ ಕಣ ಲೆಕ್ಕಾಚಾರಿ. ಯಾರಾದ್ರೂ ಒಬ್ಬರಾದ್ರೂ ನನಗೆ ಇವತ್ತಿನವರೆಗೂ ಸಾವುಕಾರರು ಅಂತ ಕರೀತಾರ? ಕರಿಯಲ್ಲ. ಹಾಂ, ಮಾಡ್ತೀನಿ ಸುಮ್ಕಿರು. ಹಾಂ, ನನ್ನ ಹತ್ರ ಮಾತ್ರ ಕಷ್ಟ ಸುಖಕ್ಕೆ ಮಾತ್ರ ಎಲ್ಲರೂ ಬರ್ತಾರೆ. ಅಣ್ಣ ಕಷ್ಟ ಆಗೈತೆ ಕಣಣ್ಣ, ತೊಂದರೆ ಆಗೈತೆ ಕಣ್ರಣ್ಣ, ಒಂದ್ರಿಟ್ಟು ಸಹಾಯ ಮಾಡೋಣ ಅಂತ. ಸಾವುಕಾರರು ಅಂತ ಮಾತ್ರ ಕರೆಯೋದು ಅವನು ರಾಜಣ್ಣಂಗೆ. ಅವನಿಗೆ ಮಾಡ್ತೀನಿ ಕಣ್ತಡಿ ಅವನಿಗೆ. ಲೆಕ್ಕಾಚಾರಿ, ಇದಕ್ಕೇನಾದ್ರೂ ಒಂದು ಉಪಾಯ ಹುಡುಕ್ಲಾ? ಹಿಂಗೆ ಆದ್ರೆ ಆಗಲ್ಲ ಕಣವು. ನಾನು ಕಣವು ಇಡೀ ಊರಿಗೆದೇನೆ ನಾನೇ ಕಣ ಸಾವುಕಾರ ಅನ್ನಿಸ್ಕೋಬೇಕು. ಎಲ್ಲರಿಗಿಂತ ಅವನು ರಾಜಣ್ಣಂಗೆ ಸಾವುಕಾರರು ಅಂತ ಕರಿಬಾರ್ದು, ನನಗೆ ಸಾವುಕಾರರು ಅಂತ ಕರಿಬೇಕು. ನನಗೆ ಬೆಲೆ ಕೊಡಬೇಕು. ಎಲ್ಲಾರು ನನಗೆ ಬೆಲೆ ಕೊಡಬೇಕು, ಎಲ್ಲ ನನಗೆ ಮಾತಾಡಿಸ್ಬೇಕು ಚೆನ್ನಾಗಿ. ಹಂಗೆ ಮಾಡೋ ಲೆಕ್ಕಾಚಾರಿ. ಅದಕ್ಕೆ ಏನಾದರೂ ಒಂದು ಉಪಾಯ ಇದ್ರೆ ಹೇಳೋ. ಸಾವುಕಾರ್ರೆ, ಅದಕ್ಕೆ ಉಪಾಯ ಅನ್ನೋದಕ್ಕಿಂತ ನೀವು ಒಂದೇ ಒಂದು ಕೆಲಸ ಮಾಡಬೇಕು ಸಾವುಕಾರ್ರೆ. ಇವಾಗ ನಿಮಗೆ ಕಂಡ್ರೆ ಏನು ಗೊತ್ತಾ, ಯಾರು ಬೆಲೆ ಕೊಡಲ್ಲ ಅಂದರೆ ನೀವು ಸ್ವಾರ್ಥಿ ಬುದ್ಧಿ. ನೀವೇ ಎಲ್ಲಾರ್ಗು ಒಂದು ತೋಟಕ್ಕೆ ಕೆಲ್ಸಕ್ಕೆ ಕರೀಲಿ, ಒಂದು ಹೊಲದ ಕೆಲ್ಸಕ್ಕೆ ಕರೀಲಿ, ಏನಾಕಾದ್ರೂ ಮನೆ ಕೆಲ್ಸಕ್ಕೆ ಕರೀಲಿ, ಎಲ್ಲಾರ್ಗು ಕೂಡ ದುರಾಂಕಾರದಿಂದ ಮಾತಾಡಿಸ್ತೀರಾ, ಬೈತೀರಾ, ಸಂಬಳನೂ ಕಡಿಮೆ ಕೊಡ್ತೀರಾ. ಆದರೆ ಇವ್ರಿದಾರಲ್ಲ, ಇವ್ರು ರಾಜಣ್ಣ ಎಲ್ಲಾರ್ಗೂ ಸಹಾಯ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ, ಬೆಲೆ ಕೊಟ್ಟು ಮಾತಾಡಿಸ್ತಾರೆ. ಅದಕ್ಕೆ ಎಲ್ಲರೂ ಅವರಿಂದ ಎದುರ್ಕೊಳ್ತಾರೆ, ಬೆಲೆ ಕೊಟ್ಟು ಮಾತಾಡಿಸ್ತಾರೆ. ಮತ್ತಿನ್ನೇನು ಗೊತ್ತೇನ್ರಿ ಸಾವುಕಾರ್ರೆ, ಅವರು ಜನಗಳಿಗೆ ಎಲ್ಲಾರ ಮುಂದೆನೂ ಅವ್ರು ಒಳ್ಳೆಯವ್ರು ಅನ್ನಿಸ್ಕೊಳ್ತಿದ್ದಾರೆ, ನೀವು ಎಲ್ಲಾರ ಹತ್ರನೂ ಕೆಟ್ಟವ್ರು ಅನ್ನಿಸ್ಕೊಳ್ತಿದ್ದೀರಾ. ಅದಕ್ಕೆ ಸಾವುಕಾರ್ರೆ, ನಿಮಗೆ ಯಾರೂ ಸಾವುಕಾರ ಅಂತ ನೀವು ಹೇಳಲ್ಲ, ಬೆಲೆ ಕೊಡಲ್ಲ. ನನ್ನ ಮಾತು ಕೇಳ್ರಿ, ನೀವೇನು ಮಾಡ್ಬೇಕು ಗೊತ್ತರ ನೀವು? ಈಗ ಒಂದು ಐಡಿಯಾ ಹೇಳ್ತೀನಿ, ಬರ್ರಿ ಇಲ್ಲಿ ಹೇಳ್ತೀನಿ. ನೋಡ್ದೆ ಇವನ್ ದುರಾಂಕಾರನ. ನಾನು ಇವನ ಹತ್ರ ಬರ್ಬೇಕಂತೆ. ನೀನೇ ಬಾರ್ಲಾ ಇಲ್ಲೇ. ಓಹೋ, ಇವನ್ ತಾವ ನಾನು ಬರ್ಬೇಕಂತೆ. ನೋಡಿ ಇವನಿಗೆ ಎಷ್ಟು ದುರಾಂಕಾರ ಇರಬೇಕು. ಅಲ್ಲ ಕಳ್ಳ, ನಾನು ನಿಮ್ಮ ಸಾವುಕಾರ ಕಣು, ನೀನು ಅಂಥವು ಕೆಲಸ ಮಾಡ್ಕೊಂಡಿರೋ ಕಣು. ನೀನು ನಂತಾವ್ ಬರ್ಬೇಕಾ, ನಾನು ನಿನ್ನ ಹತ್ರ ಬರ್ಬೇಕಾ? ಬಾರೋ, ನೀನೇ ಬಂದ್ಬಿಟ್ಟು ಅದೇನು ಹೇಳ್ಬಾರೋ. ಇದಕ್ಕೆ ನೀವು ನಿಮ್ಗೆ ಯಾರೂ ಇಷ್ಟಪಡಲ್ಲ, ಎಲ್ಲಾರು ಬೈಕೊಂಡು ತಿರ್ಗಾಡೋದು ಯಾಕಂತೀರಾ? ಈ ದುರಾಂಕಾರ ಮಾಡೋದಕ್ಕೇನೆ. ನಾನೊಬ್ಬ ಸಾವುಕಾರ ಅಂತೀನಿ, ಇನ್ಯಾರಂತಾರೆ ನಿಮಗೆ? ಬರೀ ದುರಾಂಕಾರದ ಮಾತಾಡ್ತೀರಾ. ನಾನೇನೋ ನಮ್ಮ ಸಾವುಕಾರಿಗೆ ಒಳ್ಳೇದು ಮಾಡೋದಂತ, ನಾನೇನೋ ಮುಂದೆ ಬರ್ರಿ ಸಾವುಕಾರ ಗುಟ್ಟಲ್ಲೇನಾರು ಹೇಳ್ತೀರಂತ ಹೇಳಿದ್ರೆ ಐಡಿಯಾನ ನೋಡ್ರಿ ನನಗೆ ಕರಿತಿದಿರೋದು. ಈ ಜಮ್ದಿಂದಾನೇ ಸಾವುಕಾರಿಗೆ ಯಾರೂ ಬೆಲೆ ಕೊಡಲ್ಲ ನಮ್ಮೂರಲ್ಲಿ. ಎಲ್ಲ ಲೆಕ್ಕಾಚಾರಿ, ಯಾರೋ ಮನ್ಸಲ್ಲ ನೀವು ಒಬ್ಬನೇ ಏನೋ ಬೈ ಕಟ್ತಿರಂಗಿದ್ಯಾ? ಯಾರಿಗೆ ನನಗೆ ಬೈ ಕಟ್ತಿದ್ಯಾರೋ? ಓಹೋ, ಬೈಯದಿದ್ರೆ ಮುಂದೆನೇ ಬೈಯೋ. ಅದು ಏನು ಬೈತಿದ್ಯಾ ಅಂತ ನಾನು ಕೇಳಿಸ್ಕೊಳ್ತೀನಿ. ಸಾವುಕಾರ್ರೆ ಏನ್ರಿ ಸಾವುಕಾರ್ರೆ ಹಿಂಗೆಲ್ಲ ಹೇಳ್ತೀರಾ ನೀವು? ನಾನೇನಕ್ರಿ ಸಾವುಕಾರ್ರೆ ನಿಮಗೆ ಬೈಕೊಳೋದಕ್ಕೆ ಹೋಗ್ಲಿ? ಅಯ್ಯೋ, ಎಲ್ಲಾದರೂ ಉಂಟಾ ಸಾವುಕಾರ್ರೆ? ಸಾವುಕಾರ್ರೆ ಏನಿಲ್ಲ, ಅದೇ ನಾನು ಐಡಿಯಾ ಮಾಡ್ತಿದ್ದೆ ಸಾವುಕಾರ್ರೆ. ನಿಮಗೆ ಊರಲ್ಲಿ ಎಲ್ಲ ಸಾವುಕಾರ ಇದಲ್ಲ, ರಾಜಣ್ಣ ಐತಲ್ಲ, ಆ ರಾಜಣ್ಣಕ್ಕಿಂತ ನಿಮ್ಗೆ ಯಾವ ರೀತಿ ಸಾವುಕಾರ ಮಾಡೋದು, ಊರವರೆಲ್ಲರೂ ನಿಮಗೆಲ್ಲ ಹೆಂಗೆ ಬೆಲೆ ಕೊಟ್ಕೊಂಡು ಹೋಗಂಗೆ ಮಾಡೋದು, ಏನಾದರೂ ಮಾಡಿಬಿಟ್ಟು ಸಾವುಕಾರ್ರೆ ಏನು ಗೊತ್ತಾ, ಆ ರಾಜಣ್ಣ ಇದಾನಲ್ಲ, ಆ ರಾಜಣ್ಣ ಊರವ್ರ ಜನಗಳ ಮುಂದೆ ಎಲ್ಲರ ಮುಂದೆನೂ ಭಾಳ ಒಳ್ಳೆಯವನು ಅನ್ನಿಸ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಗೆ ಯಾರೂ ಬೆಲೆ ಕೊಡಲ್ಲ. ಸಾವುಕಾರ್ರೆ, ನೀವು ಏನಾದರೂ ಮಾಡಿಬಿಟ್ಟು ಆ ರಾಜಣ್ಣಂಗೆ ಜನಗಳ ಮುಂದೆ ಕೆಟ್ಟವನಾಗೋ ರೀತಿ ಮಾಡಿಬಿಡ್ರಿ. ಅವಾಗ ನೀವೇ ಸಾವುಕಾರರು, ನಿಮಗೆ ಎಲ್ಲರೂ ಬೆಲೆ ಕೊಡ್ತಾರೆ, ನೀವು ಹೇಳ್ದಂಗೆಲ್ಲ ಮಾತು ಕೇಳ್ತಾರೆ, ನಿಮ್ಗೆಲ್ಲರೂ ಓದಕ್ತಾವ ಬಂದಿರ್ತಾವ, ಎಲ್ಲರೂ ನಮಸ್ಕಾರ ಸಾವುಕಾರ್ರೆ ಅಂತ ಎಲ್ಲ ಹೇಳ್ತಾರೆ. ಹಂಗೇನಾದರೂ ಒಂದು ಮಾಡ್ರಿ ಸಾವುಕಾರ್ರೆ, ಎದಕ್ಕೆ ಹೇಳೋದಕ್ಕೆ ಬಂದಿದ್ದು ನಾನು. ಹೌದಲ್ವಾ ಲೆಕ್ಕಾಚಾರಿಯೇ? ಎಂಥ ಐಡಿಯಾ ಕೊಟ್ಟೋ. ಅದಕ್ಕೆ ಕಳ್ಳ ಲೆಕ್ಕಾಚಾರಿ ನೀನಂದ್ರೆ ನನಗೆ ಬಲು ಇಷ್ಟ. ಅದಕ್ಕೆ ನಾನು ನಿನ್ನ ಜೊತೆ ಇಟ್ಕೊಂಡಿರೋದು. ಯಾಕೆ ಹೇಳು? ಲೆಕ್ಕಾಚಾರಿ, ಒಳ್ಳೆ ಐಡಿಯಾ ಕೊಟ್ಟೆ ಕಳ್ಳ ನೀನು. ಅಲ್ಲ ಕಳ್ಳ ಲೆಕ್ಕಾಚಾರಿ, ನೀನು ಹೇಳಿದ ಮಾತ್ರ ಸರಿ ಆಯಿತು. ಇವಾಗ ಅಲ್ಲ ಕಣವು, ಈಗ ಇದಾರಲ್ಲಿ ಇವನು ರಾಜಣ್ಣ, ಸಾವುಕಾರ ಅನ್ನಿಸ್ಕೊಂತಿರೋ ರಾಜಣ್ಣ, ಅವನಿಗೆ ಯಾವ ರೀತಿ ಜನಗಳ ಮುಂದೆ ಕೆಟ್ಟವ್ರು ಮಾಡಬೇಕು, ಯಾವ ರೀತಿ ಮಾಡೋದ, ಏನಾದರೂ ಒಂದು ಐಡಿಯಾ ಹುಡ್ಕಲ್ಲ. ನಿನ್ಗಂತೂ ಬಲು ತಲೆ ಎತ್ಕೊಳ್ಳ ಲೆಕ್ಕಾಚಾರಿ. ಅದಕ್ಕೆ ಕಣವು, ನೀನಂದ್ರೆ ನನಗೆ ಬಲು ಇಷ್ಟ. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಬರ್ರಿ ಸಾವುಕಾರ್ರೆ, ನಾನಿಲ್ವಾ? ನಾನು ನಿಮ್ಮ ಲೆಕ್ಕಾಚಾರಿ. ನೀವು ತಲೆ ಯಾಕೆ ಕೆಡಿಸ್ಕೊಳ್ತೀರಾ? ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಕೋಬೇಡಿ ನೀವು. ಅದಕ್ಕೆಲ್ಲದಕ್ಕೂ ನಾನು ವ್ಯವಸ್ಥೆ ಮಾಡ್ಕೊಳ್ತೀನಿ. ಬರ್ರಿ, ನೀವು ತಲೆ ಕೆಡಿಸ್ಕೊಂಬಿಡ್ರಿ. ಸಾವುಕಾರ್ರೆ, ಅದೇ ಖುಷಿಲೇ ಇವತ್ತು ನನಗೆ ಸಾಯಂಕಾಲಕ್ಕೆ ನಿಮ್ಮ ತೋಟದ ಮನೇಲಿ ನನಗೆ ಕೋಳಿ ಸಾಂಬಾರು, ಚಿಕನ್ ಕಬಾಬು ಫ್ರೈ ಎಲ್ಲ ಮಾಡಿಸ್ಕೊಡ್ತೀರಾ? ನನಗೆ ಕೋಳಿ ಸಾಂಬಾರು ಅಂದರೆ ಬಲು ಇಷ್ಟ ಸಾವುಕಾರ್ರೆ. ಪ್ಲೀಸ್ ಕಣ್ರಿ ಸಾವುಕಾರ್ರೆ, ಮಾಡಿಸ್ಕೊಡ್ತೀರಾ? ಹ್ಞೂ ಕಣ್ಲ ಲೆಕ್ಕಾಚಾರಿ. ಅಯ್ಯೋ, ಈ ಖುಷಿಲಿ ನಿನ್ಗೇನು ಬೇಕು ನಡಿಯ ಮಾಡ್ಸೋಣ, ಅದಕ್ಕೇನಂತೆ. ಎಲ್ಲ ನಾನು ಕೋಳಿ ಬಾಡಿಂದ ಊಟ ಮಾಡಿಬಿಟ್ಟು ಬಲು ದಿವಸ ಆಗೋಯ್ತು ಕಳ್ಳ. ಸರಿ ಆಯ್ತು. ಲೆಕ್ಕಾಚಾರಿ, ಒಂದು ಕೆಲಸ ಮಾಡ, ಇವನಿದಾನ ನೋಡು, ಏನಂತೀಯ, ಅವ್ನು ಗಂಗಣ್ಣ ಇದಾನಲ್ಲ,
ಅವನದು ಕೋಳಿ ಅಂಗಡಿಗೆ ಹೋಗ್ಬಿಟ್ಟು ನಾನು ಹೇಳಿದೆ ಅಂತ ಹೇಳಿ ಒಂದು 4-5 ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಡು ತಗೊಂಬಂದ್ಬಿಡು ಇವತ್ತು ಸಾಯಂಕಾಲಕ್ಕೆ, ಸರಿನಾ? ಹಾಂ, ಅಲ್ಲ ಕಣೋ, ಎಲ್ಲ ಸರಿ ಕಳ್ಳ ಲೆಕ್ಕಾಚಾರಿ. ಎಲ್ಲ ಕೋಳಿ ಸಾಂಬಾರು ಕಬಾಬು ಇವೆಲ್ಲ ಯಾರೆಲ್ಲ ಮಾಡ್ತಾರೆ ನೀನೇ ಹೇಳಪ್ಪ. ಹೊಸದೇನೋ ತರಿಸ್ಬಿಡ್ಬೋದು ಕಳ್ಳ ಲೆಕ್ಕಾಚಾರಿ, ಆದರೆ ಮಾಡೋರು ಯಾರಪ್ಪ? ಸಾವ್ಕಾರ್ರೆ ಸಾವ್ಕಾರ್ರೆ, ನಾನೇ ಮಾಡ್ತೀನಿ ಬಿಡ್ರಿ ಸಾವ್ಕಾರ್ರೆ. ಅದಕ್ಕೇನಂತೆ ಒಂದ್ರೇಟು ತಪ್ಪಲೆ ಅಂದರೆ ಏನೇನ ಐಟಮ್ಗಳೆಲ್ಲ ತಗೊಂಬರ್ಬೇಕು. ಒಂದ್ರೇಟು ಖಾರದ ಪುಡಿ, ಸಾಂಬಾರು ಪುಡಿ, ಮಸಾಲೆ ಐಟಮ್ಮು, ಎಣ್ಣೆ, ತಪ್ಪಲೆಗಳು, ಸೌಟು ಇವೆಲ್ಲ ತಗೊಂಬರ್ಬೇಕು ಸಾವ್ಕಾರ್ರೆ. ಅದು ಬಿಟ್ಟರೆ ನೀವೇನೋ ಕೋಳಿನೂ ಏನೋ ತಗೊಂಬರೋದೇನು ಬೇಡ ಕಂಡ್ರಿ ಬಿಡ್ರಿ ಸಾವ್ಕಾರ್ರೆ. ಇದೆಲ್ಲ ಲೆಕ್ಕಾಚಾರಿ ಹಿಂಗೆ ಹೇಳ್ತೀಯ? ಅಲ್ಲ ಕಳ್ಳ, ತಾಪ್ಲೆ ಸೌಟು ಮಾತ್ರ ಇದ್ರೆ ಆಗ್ಬಿಡುತ್ತಲ್ಲ. ಹಾಂ, ಕೋಳಿ ಸಾಂಬಾರೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಕೋಳಿ ಬೇಕಲ್ವೇನೋ? ಹ್ಞೂ, ಕೋಳಿ ಕಟ್ ಮಾಡಿಸ್ಕೊಂಬ ಅಂತ ಹೇಳಿದ್ರೆ ನೀನು ಏಯ್ ಹೋಗ ನನ್ನ ಹೆಸ್ರು ಹೇಳ್ಬಿಟ್ಟು ಅದು ಎಷ್ಟು ಕೆಜಿ ಬೇಕು ಅಷ್ಟು ಕಟ್ ಮಾಡಿಸ್ಕೊಂಬ, ಅದಕ್ಕೇನಂತೆ. ಅವ್ನು ಗಂಗನಿಗೆ ಹೇಳು ನನ್ನ ಹೆಸರು. ಹ್ಞೂ ಅಲ್ಲ ಸಾವ್ಕಾರ್ರೆ ಸಾವ್ಕಾರ್ರೆ, ಏನು ಗೊತ್ತಾ, ನಿಮ್ಗೆ ಗೊತ್ತಿಲ್ದಂಗೆ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ನೀವು ಬೈಬಾರ್ದು. ನೀವು ಬೈಯಲ್ಲ ಅಂದರೆ ಮಾತ್ರ ನೋಡ್ರಿ ನಾನು ಹೇಳ್ತೀನಿ, ಇಲ್ಲ ಅಂದರೆ ಹೇಳಲ್ಲ ಸಾವ್ಕಾರ್ರೆ. ಏನು ಹೇಳ ಲೆಕ್ಕಾಚಾರಿ, ಅದೇನು ತಪ್ಪು ಮಾಡಿದ್ಯಾ? ಬಾಯ್ ಬಿಟ್ಟಾದ್ರು ಹೇಳು. ಏನಿಲ್ಲ ಸಾವ್ಕಾರ್ರೆ. ಹೆಂಗೆ ಗೊತ್ತಾ, ಅದೇ ಸಾವ್ಕಾರ್ರೆ, ಆ ರಾಜಣ್ಣನ ತೋಟದಲ್ಲಿ ಕೋಳಿ ಫಾರಂ ಮಾಡಿದಾರಲ್ಲ, ನಾಟಿ ಕೋಳಿ ಫಾರಮ್ಮು. ನನಗೆ ಮೊದಲೇ ಅವ್ರು ಅಂದರೆ ಸಖತ್ ಕೋಪ ಸಾವ್ಕಾರ್ರೆ. ನನಗೆ ಇಡೀ ಊರಲ್ಲೇ ನಿಮಗೆ ಸಾವ್ಕಾರ ಅಂತ ತಿರುಗಾಡಬೇಕು ಹೇಳ್ಕೊಂಡು ಎಲ್ಲಾರು. ಆದರೆ ಅವ್ರಿಗೆ ಹೇಳ್ತಾರಲ್ಲ, ಅದಕ್ಕೆ ನನಗೆ ಕೋಪ ಜಾಸ್ತಿ ಅವ್ರ ಮೇಲೆ. ಆ ಕಡೆನೇ ನಿಮ್ಮ ತೋಟದ ಪಕ್ಕದಲ್ಲೇ ಅಲ್ವಾ ಅವ್ರ ತೋಟನೂ ಇರೋದು. ಹೋಗ್ಬಿಟ್ಟು ಕೋಳಿ ಫಾರಂ ಹತ್ರ ಯಾರೂ ಇರಲಿಲ್ಲ ಸಾವ್ಕಾರ್ರೆ. 2 ನಾಟಿ ಕೋಳಿ ಎತ್ಕೊಂಬಂದ್ಬಿಟ್ಟೆ. ಎತ್ಕೊಂಬಂದ್ಬಿಟ್ಟು ಇನ್ನೇನು ಕುಯ್ಕೊಂಡು ತಿಂದರೆ ಆಗುತ್ತೆ ಅಂತ ಸುಮ್ಕಿದ್ದೀನಿ ಸಾವ್ಕಾರ್ರೆ. ಸಾವ್ಕಾರ್ರೆ, ಬೈಬೇಡ್ರಿ ಸಾವ್ಕಾರ್ರೆ, ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ. ನಾನು ಯಾಕ್ಲಾ ಲೆಕ್ಕಾಚಾರಿ ಬಯ್ಯನ? ಅಲ್ಲ ಕಳ್ಳ, ಎತ್ಕೊಂಬರೋದು ಬಂದಿದ್ಯಾ? ಅವ್ರು ನಾಟಿ ಕೋಳಿ ಫಾರಮಿಂದ ಇನ್ನೊಂದೆರಡು ಜಾಸ್ತಿ ಅನ್ನಂಗೆ ಎತ್ಕೊಂಬರ್ಬೇಕಿತ್ತು ಕಳ್ಳ ನೀನು. ಇನ್ನೂ ಖುಷಿ ಆಗ್ತಿತ್ತು ಕಳ್ಳ. ನನಗೇನು ಬೇಜಾರಿಲ್ಲ ಬಿಡ್ಲ ಲೆಕ್ಕಾಚಾರಿ. ಇನ್ನು ಫಾರಂ ಕೋಳಿ ಬೈಲರ್ ಕೋಳಿಗಿಂತ ನಾಟಿ ಕೋಳಿ ಸಾಂಬಾರು ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿ ಇರುತ್ಕೊಂಡು ಬಿಡು. ತಲೆ ಯಾಕೆ ಕೆಡಿಸ್ಕೊಡ್ತೀಯ? ಇನ್ನೂ ಒಳ್ಳೇದೇ ಆಯಿತು ಸಾವ್ಕಾರ್ರೆ. ಹಂಗಾರೆ ತಿನ್ಬಿಡೋದು ಇವತ್ತು ಸಾಯಂಕಾಲ ಮಾಡ್ಕೊಂಡು, ಸರಿನಾ ಸಾವ್ಕಾರ್ರೆ? ತೋಟದ ಮಂತವಳೆ ನೀವು ತಿನ್ನ ನಾನೇ ಮಾಡ್ತೀನಿ ಸಾವ್ಕಾರ್ರೆ. ಸಾವ್ಕಾರ್ರೆ, ನಾನು ಮಾಡೋ ಸಾಂಬಾರು ನೀವು ತಿನ್ನಬೇಕು, ಹೆಂಗಿರುತ್ತಂತೀರಾ? ಆಯ್ತು, ನಡಿಯೋ, ತೋಟದ ಹತ್ರ ಹೋಗೋದು ನಡಿಯೋ. ನಿಂಗಣ, ಲೇ ನಿಂಗಣ ಎತ್ಲಾಗೋದ್ನಪ್ಪ ಇವನು. ಅವಾಗಲಿ ನಾನು ಕೂತ್ಕೊಳ್ತಿದ್ದೀನಿ. ಏನು ಕೋಳಿ ಫಾರಂ ಹತ್ರ ಇವತ್ತೇನು ಕೆಲ್ಸಕ್ಕೆ ಬಂದಿಲ್ವಾ? ದಿನಾಲು ಈಟೊತ್ತಿಗೆ 9 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡೋನಲ್ಲ. ಈಟೊತ್ತಾದರೂ ಬಂದಿಲ್ವಲ್ಲ. ಇದೇನು ಕೋಳಿಗಳು ಒಂದೇ ಒಂದು ಮೊಟ್ಟೆಗಳು ಕಾಣಿಸ್ತಿಲ್ವಲ್ಲ? ಮೊಟ್ಟೆಗಳು ಎತ್ಲಾಗೋದ್ವು. ಎತ್ಲಾಗೋದ ಅಂತ ಕಣನಲ್ಲೇ ನಿಂಗಣ. ಓಹೋ, ಸಾಮಾನ್ಯಕ್ಕೆ ಇವನು ಏನು ಕೆಲ್ಸಕ್ಕೆ ಬಂದಿರೋದು ಕಾಣೆ ಕಣಪ್ಪ ಇವತ್ತು. ಇವನು ರಜೆ ಹಾಕೋಣಕ್ಕಿಂತ ಮುಂಚೆ ಒಂದು ಮಾತಾಡಿ ಹೇಳೋದಲ್ವ ನನಗೆ. ರಜೆ ಹಾಕೊಳ್ತಿದ್ದೀನಿ ಕಣ್ರಿ ಸಾವ್ಕಾರ್ರಿ, ನಾಳೆ ಬರೋದಕ್ಕಾಗಲ್ಲ ಅಂತ. ವಾರಕ್ಕೆ 2-3 ದಿವಸ ಬಂದರೆ ಇನ್ನು 2 ದಿವಸ ಬರೋದಿಲ್ಲಪ್ಪ. 2-3 ದಿವಸ ಏನಪ್ಪ ಮಾಡೋದು? ತೋಟ ನೋಡ್ಕೊಳ್ತೀವಿ ಸಾವ್ಕಾರ್ರೆ, ಫಾರಮ್ ಎಲ್ಲ ನೋಡ್ಕೊಳ್ತೀವಿ ಸಾವ್ಕಾರ್ರೆ ಅಂತ ಬಂದು ಈಗ ನೋಡಿರಿ ಇಂಥ ಕೆಲಸ ಮಾಡ್ತಿದ್ದಾನೆ ಇವನು. ಹಿಂಗಾದರೆ ಆಗಲ್ಲ. ಇವ್ನಿಗೆ ಕರೆಕ್ಟಾಗಿ ಕೇಳ್ಕೋಬೇಕು, ಕೆಲ್ಸಕ್ಕೆ ಬರ್ತೀಯಾ ಬರಲ್ಲ ಕರೆಕ್ಟಾಗಿ ಹೇಳಪ್ಪ, ಬೇರೆಯವ್ರಿಗೆ ಯಾರ ಕರ್ಕೊಳ್ತೀರಂತ. ನನಗೆ ಈ ತೋಟ ಹೊಲ ಗದ್ದೆ ಇವೆಲ್ಲ ನೋಡ್ಕೊಳೋದಕ್ಕೆ ಒಳ್ಳೆ ಬುದ್ಧಿವಂತ ಯಾರು ಇದ್ದಿದ್ರೆ ಸರಿ ಆಗ್ಬಿಡೋದು. ಏನು ಮಾಡ್ತೀಯ ಅತ್ಲಾಗಿ? ಯಾರು ಸಿಗ್ತಾನೆ ಇಲ್ಲ ಕಣಪ್ಪ. ಇವ್ರಿಗೆಲ್ಲ ಸೇರಿಸ್ಕೊಂಡ್ಬಿಡ್ತೀನಿ, ಒಂದ್ರೇಟು ತೋಟ ಗೀಟ ನೋಡ್ಕೊಳ್ರಪ್ಪ ಅಂತ. ಇವರು ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಇವರು ತಲೆಗೆ ಹಾಕ್ಕೊಳಲ್ಲ. 2 ದಿವಸ ಬಂದರೆ ಇನ್ನು ವಾರ ಬರೋದೇ ಇಲ್ಲ. ಏನು ಮಾಡ್ತೀರಾ ಇವರಿಗೆಲ್ಲ ಕಟ್ಕೊಂಡ್ಬಿಟ್ಟು? ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಅತ್ಲಾಗಿ. ಸಾವ್ಕಾರು ಕೋಳಿ ಫಾರಂ ಹತ್ರ ಬಂದಿದ್ದಾರೆ. ಸಾವ್ಕಾರ್ರೆ, ಏನು ಸಾವ್ಕಾರ್ರೆ, ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ ಸಾವ್ಕಾರ್ರೆ? ಕಳ್ಳ ಜಯಣ್ಣ, ತಿಂಡಿ ಎಲ್ಲ ಆಯ್ತಪ್ಪ. ಇಲ್ಲೇ ತೋಟದ ಕಡೆ ಹಿಂಗೆ ಅಡ್ಡಾಡ್ಕೊಂಡು ಬಂದೆ ಎಲ್ಲ. ಕೋಳಿ ಫಾರಂ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ, ತೋಟ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ. ಇವ್ ನಿಂಗಣಕ್ಕೆ ಕೆಲಸ ಕೇಳಿದ್ದೀನಿ ಕಣಪ್ಪ, ಎಲ್ಲ ತೋಟ ಎಲ್ಲ ನೋಡ್ಕೊಳೋದಕ್ಕೆ, ಕೋಳಿ ಫಾರಂ ಎಲ್ಲ ನೋಡ್ಕೊಳೋದಕ್ಕೆ. ನೋಡಿರಿ ಇವನು ಬಂದೇ ಇಲ್ಲ ಕಣ ಇವತ್ತು. ಏನಾರು ಬಂದಿದ್ದೇನಾರು ನೋಡ್ದೇನೋ ಜಯಣ್ಣ? ಇಲ್ಲ ಏನಾದರೂ ಇದನ್ನ ಅಕ್ಕಪಕ್ಕ ಏನಾದ್ರೂ ತೋಟದಲ್ಲಿ? ಅಲ್ಲ ಕೋಳಿಗಳಿಗೆ ಮೊಟ್ಟೆಗಳೆಲ್ಲ ಇಟ್ಟಿರೋ ಕೋಳಿಗಳು ಒಂದೇ ಒಂದು ಕೋಳಿಗಳು ಕಾಣಿಸ್ತಿಲ್ಲ ಕಣ. ಒಂದು ದಿವಸಕ್ಕೆ ಒಂದು ವಾರಕ್ಕೆ 2-3 ಕೋಳಿಗಳು ಕಾಣಿಸ್ತಾನೆ ಇಲ್ಲ, ಹಂಗಾಗ್ತಿದ್ದಾವೆ. ಏನೋ ನಾಯಿನೋ ಏನಾರ ಮುಂಗ್ಸಿ ಏನಾರ ಎತ್ಕೊಂಡು ಹೋಗ್ತಿದ್ದಾವೋ, ಏನು ಜನಗಳು ಯಾರು ಎತ್ಕೊಂಡು ಹೋಗ್ತಿದ್ದಾರೋ ಏನೋ. ಇವ್ ನಿಂಗಣ್ಣಿಗೆ ಹೇಳಿದ್ರೆ ಕೆಲ್ಸಕ್ಕೆ ಬಾರಪ್ಪ ಕರೆಕ್ಟಾಗಿ ನ್ಯಾವಾಗಿ ಒಂದಿಟ್ಟು ತೋಟ ಕೋಳಿ ಫಾರಂ ಎಲ್ಲ ನೋಡ್ಕೊಂಡು ಹೋಗುವ ಅಂತ ಹೇಳಿದ್ರೆ 2 ದಿವಸ ಬಂದರೆ ಇನ್ನು 3 ದಿವಸ ಬರೋಲ್ಲಪ್ಪ. ವಾರಕ್ಕೆ 4-5 ದಿವಸ ಬರೋದೇ ಇಲ್ಲ ಇವನು. ಏನಪ್ಪ ಮಾಡೋದು ಇವನಿಗೆ ಕಟ್ಕೊಂಡ್ಬಿಟ್ಟು? ಲೇ ಜಯಣ್ಣ, ಎಲ್ಲ ಮಾಡೋದು? ಅಲ್ಲೇನಾರು ನಿಂಗಣ್ಣ ಏನಾರು ಕಾಣಿಸಿನೇನಾ? ಸಾವ್ಕಾರ್ರೆ, ನಿಂಗಣ್ಣನ ಕತೆ ಏನು ಹೇಳ್ತೀರಾ ಹೇಳ್ರಿ ಅತ್ಲಾಗಿ.
ಸಾವ್ಕಾರ್ರೆ ಇನ್ನು ಮಂತವ್ಲೆ ಇದ್ದ ಕಣ್ರಿ ಸಾವ್ಕಾರ್ರಿ ಎಲ್ಲಿ ಹೋಗ್ತಿದ್ಯೋ ನಿಂಗಣ್ಣು ಅಂತ ಹೇಳ್ದೆ. ಅಯ್ಯೋ ಇಲ್ಲ ಒಂದ್ರಿಟ್ಟು ಅಂಗಡಿ ತಾವೆಲ್ಲ ಹೋಗ್ತಿದ್ದೀನಿ ಕಳ್ಳ, ನಿನಗೆ ಹಾಕ್ಲಾ ಜಯಣ್ಣ ಸುಮ್ಮನೆ ಹೋಗ್ಲಾ ಅಂತ ನನಗೆ ಬೈದ್ ಬಿಟ್ಟ ಕಣ್ರಿ ಸಾವ್ಕಾರ್ರೆ. ಹ್ಞೂ ಈಟತ್ತವರೆಗೂ ಅವನ ತಾವಲೆ ಮಾತಾಡ್ಕೊಂಡ್ ಬಂದೆ ಕಣ್ರಿ ಸಾವ್ಕಾರ್ರಿ. ಮಾತಾಡ್ಸಕ್ಕಿಂತ ಮುಂಚೆನೇ ರೇಗಾಡ್ತಾನೆ ಕಣ್ರಿ ಸಾವ್ಕಾರ್ರೆ ಅವನು. ಹ್ಞೂ ಸುಮ್ಕೆನೇ ರೇಗಾಡ್ತಿರ್ತಾನೆ. ಅದಕ್ಕೆ ಅತ್ಲಾಗಿ ಏನು ಮಾತಾಡ್ಸಂಗೆ ಸುಮ್ಮನೆ ಬಂದೆ ಸಾವ್ಕಾರ್ರೆ ನಾನು. ಹ್ಞೂ ನೀವು ತೋಟದಲ್ಲಿ ಕಾಯಿ ಕೀಳೋದಕ್ಕೆ ಬೇರೆ ಹೇಳಿದ್ರಲ್ಲ ಇವತ್ತು, ಅದಕ್ಕೆ ಬಂದೆ ಕಣ್ರಿ ಸಾವ್ಕಾರ್ರಿ. ಇನ್ನೇನು ಮಾಡೋಣ. ಹ್ಞೂ ನಾನು ಆದರೂ ಹೇಳ್ದೆ, ಅಲ್ಲ ಕಣ ನಿಂಗಣ್ಣ ಸಾವ್ಕಾರು ಕಾಯಿ ಕೀಳೋದಕ್ಕೆ ಹೇಳಿದಾರೆ ಕಣ, ಬಾರ ಒಂದ್ರಿಟ್ಟು ನೋಡ್ಕ ಅಲ್ಲಿ ನಾನು ಇರ್ತೀನಿ ಒಂದ್ರಿಟ್ಟು, ನಾನು ಕಾಯಿ ಕೀಳ್ತಿರ್ತೀನಿ ತೋಟದ ಹತ್ರ ಇರಬಾರೋ ಅಂತ ಹೇಳ್ದೆ. ಸುಮ್ಮನೆ ಹೋಗ್ಲಲ್ಲೇ ನನ್ನ ಕೆಲಸ ನನಗೆ ಇವಂದು ಒಳ್ಳೆ ತಲೆ ತಿಂತಾನೆ ಇವನು ಅಂತ ನನಗೆ ಗದ್ರಿಸಿ ಸುಮ್ಮನೆ ಕಳಿಸ್ಬಿಟ್ಟ ಕಣ್ರಿ ಸಾವ್ಕಾರ್ರೆ. ನಾನು ಅತ್ಲಾಗಿ ಇನ್ನೇನು ಮಾಡೋಣ ಅಂತ ಸುಮ್ಮನೆ ಬಂದ್ಬಿಟ್ಟೆ ಸಾವ್ಕಾರ್ರಿ. ಇನ್ನೇನು ಮಾಡೋಣ. ಅವನು ಬೇರೆಯವ್ರು ಯಾರು ಚೆನ್ನಾಗಿರೋರು ಕೆಲಸವ್ರು ಯಾರು ಇದ್ರೆ ಸೇರಿಸ್ಕೊಳ್ರಿ ಸಾವ್ಕಾರ್ರೆ. ಅವನೇನು ತೋಟ ಎಲ್ಲ ನೋಡ್ಕೊಳಲ್ಲ ಏನಿಲ್ಲ, ಸುಮ್ಕೆ ಕಾಟಾಚಾರಕ್ಕೆ ಬರ್ತಾನೆ, ಹಿಂಗೆ ಅಡ್ಡಾಡ್ಕೊಂಡು ಹೋಗ್ತಾನೆ ಸುಮ್ಕೆ ಅತ್ಲಾಗಿ ತಲೆಯನ್ನೇ ಕೆಡಿಸ್ಕೊಳಲ್ಲ ಏನಿಲ್ಲ. ಹ್ಞೂ ಕಡ್ಲ ಜಯಣ್ಣ, ನನಗೂ ಅದೇ ಯೋಚನೆ ಆಗ್ಬಿಟ್ಟೈತೆ ಕಣ. ಇವನು ನಿಂಗಣ್ಣ ಯಾಕೆ ಕರೆಕ್ಟಾಗಿ ಬರಲ್ಲ ಕಣ ಇವನು. ನಾನು ಏನೋ ನಮ್ಮವರು ಅತ್ಲಾಗಿ ನೋಡ್ಕೊಂಡು ಹೋಗ್ಲಿ, ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ಲಿ ಅಂತ ನಾವೇನೋ ಆಸೆಗೆ ಕರಿತೀವಿ. ಇವರು ನೆಮ್ಕೆ ಉಳಿಸ್ಕೊಳಲ್ಲ ಕಳ್ಳೆ, ಬಲು ಬೇಜಾರಾಗೋಗ್ಬಿಡುತ್ತೆ. ಹ್ಞೂ ಮಾತೆತ್ತಿರ ಮಾತ್ರ ಸಾವ್ಕಾರ್ರೆ ಸಂಬಳ ಕೊಡ್ರಿ ಅಂತ ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ತಾರೆ ತಿಂಗಳ. ನೋಡಿರೆ ನೋಡಪ್ಪ ಒಂದೇ ಒಂದು ಕೆಲಸ ಮಾಡಲ್ಲ. ತೋಟದಲ್ಲಿ ತೆಂಗಿನಕಾಯಿಗಳು ಎಲ್ಲ ಕೊಬ್ಬರಿ ಆಗಲಿ ಕಾಯಿಗಳಾಗಲಿ ಎಲ್ಲ ಅಲ್ಲಲ್ಲೇ ಉದುರಿರ್ತವೆ. ಒಂದು ತೋಟದಲ್ಲಿ ಒಂದು ಕ್ಲೀನ್ ಮಾಡ್ಕೊಳಲ್ಲ ಏನಿಲ್ಲ. ಎಡೆಮಟ್ಟೆ ಆಗಲಿ ಎಲ್ಲ ಅಲ್ಲಲ್ಲೇ ಕುರುಂಬಾಳೆಗಳಾಗಲಿ ಅಲ್ಲಲ್ಲೇ ಬಿದ್ದಿದ್ದಾವೆ. ಸುಮ್ಕೆ ಇವನಿಗೆ ಕರ್ಕೊಂಡು ವಾರಕ್ಕೆ 2 ದಿವಸ ಬಂದರೆ 4 ದಿವಸ ಬರಲ್ಲ ಏನಿಲ್ಲ. ಬರೀ ಬರಬೇಕು ಸಾವ್ಕಾರ ಹೇಳಿದ್ದಾರೆ, ಏನೋ ಹಿಂಸೆಯಿಂದ ಬಂದು ಸುಮ್ಮನೆ ಹೋಗ್ತಾನಪ್ಪ, ಹಿಂಗೆ ಮಾಡ್ತಿದ್ದಾನೆ. ಲೇ ಜಯಣ್ಣ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೊಬೇಡ. ಯಾರು ಒಳ್ಳೆ ಬುದ್ಧಿವಂತ ಹುಡುಗ ಯಾರು ಇದ್ರೆ ನೋಡ. ನನಗೆ ಏನಂದರೆ ಬರೀ ತೋಟ ನೋಡ್ಕೊಳಕ್ಕೆ ಬೇರೆಯವ್ರಿಗೆ ಯಾರು ಸೇರಿಸ್ಕೊಳ್ತೀನಿ. ಏನಂದರೆ ಈ ಕೋಳಿ ಫಾರಮ್ಮು, ಕೋಳಿಗಳು ಅವೆಲ್ಲ ಲೆಕ್ಕ ನೋಡ್ಕೋಬೇಕು. ಮೊಟ್ಟೆಗಳು ದಿನಾಲು ಎಷ್ಟಿರ್ತವೆ, ಹಸುಗಳ ಫಾರಮ್ ಐತೆ, ಕುರಿ ಫಾರಮ್ ಐತೆ, ಇವೆಲ್ಲದನ್ನು ನೋಡ್ಕೊಳೋದಕ್ಕೆ ಲೆಕ್ಕಾಚಾರ ಎಲ್ಲ ನೋಡ್ಕೊಳೋದಕ್ಕೆ ಯಾರಾದರೂ ಒಳ್ಳೆ ಬುದ್ಧಿವಂತ ಗುಣವಂತ ನಂಬಿಕೆ ಹೊಸ್ತಾ ಯಾರು ಹುಡುಗ ಇದ್ರೆ ಹೇಳಪ್ಪ. ಹ್ಞೂ ಅದೇನು ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ನಾನು ಚೆನ್ನಾಗೇ ಕೊಡ್ತೀನಿ ಎಲ್ಲರ್ಕಿಂತನೂ ಸಂಬಳ ಎಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾರು ಬುದ್ಧಿವಂತ ಹುಡುಗ ಇದ್ರೆ ಹೇಳಪ್ಪ ನೋಡೋಣ. ಹ್ಞೂ ಸಾವ್ಕಾರ್ರೆ ಈಗ ಸದ್ಯಕ್ಕಿಗೆ ನನಗೆ ಗೊತ್ತಿರಂಗೆ ನಮ್ಮೂರಲ್ಲಿ ಯಾರು ಇಲ್ಲ ಸಾವ್ಕಾರ್ರೆ. ಆದರೆ ಸಾವ್ಕಾರ್ರೆ ಇವರಿದ್ದಾರೆ ನೋಡು, ಆ ಶಾಮಣ್ಣನ ಮಗ ಒಬ್ಬ ಇದಾನ್ಸ್ಕೊಂಡ್ರಿ ಸಾವ್ಕಾರ್ರೆ. ಹ್ಞೂ ಈಗ ಏನೋ ಓದ್ತಿದ್ದ ಅವನು, ಓದ್ ಮುಗಿಸ್ಕೊಂಡೇನೋ ಮಂತಾಗ್ಲೇ ಇದ್ದಾನೆ ಈಗ ಸದ್ಯಕ್ಕಿಗೆ. ಮಾತ್ರ ಒಳ್ಳೆ ಬುದ್ಧಿವಂತಾನೆ ಸಾವ್ಕಾರ್ರೆ ಅವನು. ಏನಂದರೆ ಅವ್ನು ಬೇರೆ ಕಡೆ ಎಲ್ಲೂ ಹೋಗಲ್ಲ ನನ್ನ ಕೆಲಸಕ್ಕೆ. ಹೋಗೋದಿದ್ರೆ ಇಲ್ಲೇ ಏನಾದರೂ ಮಾಡ್ಕೊಳ್ತೀನಿ ಅಂತ ಅವ್ರ ಅಪ್ಪಂಗೆ ಬೇರೆ ಅವ್ರ ಅಮ್ಮಂಗೂ ಹುಷಾರಿಲ್ವಲ್ಲ, ಎಲ್ಲರಿಗೂ ನೋಡ್ಕೊಂಡು ಪಾಪ ಇಲ್ಲೇ ಮನೆ ಹತ್ರ ಇದ್ದಾನೆ. ಇಲ್ಲಿ ನಾನು ಏನಾರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಮೊನ್ನೆ ಸಿಕ್ಕಿದ್ದೆ, ಅವನು ಸಿಕ್ಕಿದ್ದ ನನಗೆ. ಏನಪ್ಪ ಎಲ್ಲೂ ಹೋಗ್ತಿಲ್ವೇನಪ್ಪ ಅಂತ ಹೇಳಿದೆ ನಾನು. ಹ್ಞೂ ಕಣಣ್ಣ ಹೋಗ್ಬೇಕಿತ್ತು, ಏನು ಮಾಡ್ತೀಯ, ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ಅವ್ರಿಗೆಲ್ಲ ಆರೋಗ್ಯ ಎಲ್ಲ ನೋಡ್ಕೋಬೇಕು ನಾನು. ಹಂಗಾಗಿ ಇಲ್ಲಿಂದಾನೇ ಮನೆಯಿಂದನೇ ಯಾವ್ದಾರ ಕೆಲಸಗಳು ಏನಾರು ಇದ್ದರೆ ನೋಡ್ತೀನಿ ಕಣಣ್ಣ ಅಂತ ಹೇಳ್ದ. ಸಾವ್ಕಾರ್ರೆ ಒಳ್ಳೆ ಓದಿದ್ದಾರೆ, ಬುದ್ಧಿವಂತ ಗುಣವಂತ ಹುಡುಗ ಸಾವ್ಕಾರ್ರೆ. ಹ್ಞೂ ನೋಡ್ರಿ ಏನಾದ್ರೂ ಇಲ್ಲ ಏನಾದ್ರೂ ಕರ್ಕೊಳ್ಳೋಣ, ಹೇಳೋಣ ಒಂದು ಮಾತು. ನೀವು ಹೆಂಗೆ ಹೇಳ್ತಿರೋ ಹಂಗೆ ಸಾವ್ಕಾರ್ರೆ, ನಂದೇನಿಲ್ಲ. ಕಣ ಜಯಣ್ಣ, ಏನಿದ್ರು ನನಗೆ ನಂಬಿಕೆ ಹೊಸ್ತ ಹುಡುಗ ಬೇಕು. ಸುಮ್ಕೆನೆ ತಮಾಷೆಗೆ ಯಾರೋ ನಾನು ಕೆಲ್ಸಕ್ಕೆ ಸೇರಿಸ್ಕೊಳ್ತೀನಿ ಅಂತ ಸೇರಿಸ್ಕೊಂಡ್ಬಿಟ್ಟು ನೋಡು ಸುಮ್ಕೆ ಕಳ್ಸೋದಲ್ಲ. ಮಾತ್ರ ಅವನಿಗೆ ನಂಬಿಕೆ, ನಮ್ಮ ಮೇಲೆ ನಂಬಿಕೆ ಇರಬೇಕು, ಅವನ ಮೇಲೆ ನಮಗೆ ಹುಟ್ಟಬೇಕು. ಹಂಗೆ ಕೆಲಸ ಮಾಡೋವಂಥ ಬುದ್ಧಿವಂತ ಹುಡುಗ ಬೇಕು ನನಗೆ. ಆಯಿತು ಕರ್ಕೊಂಬ ನೋಡೋಣ, ಅದಕ್ಕೇನಂತೆ. ಹ್ಞೂ ಸಾವ್ಕಾರ್ರೆ ಆಯ್ತಾಳ್ರಿ, ಹೇಳ್ತೀನಿ. ಇನ್ನೇನು ಕೆಲಸ ಮುಗಿಸ್ಕೊಂಡು ತೋಟ ತಾವಲಿಂದ ಹೋಗ್ತೀನಲ್ಲ, ಅವ್ರ ಮನೆ ಮುಂದ್ಲಾಸೆನೆ ಹೋಗ್ಬೇಕು. ಹೇಳೋದೊಂದು ಮಾತು ಹೇಳ್ತೀನಿ, ಹಿಂಗೀಗ ಐತೆ ಕಣಪ್ಪ ಕೆಲಸ, ಏನಾರು ಹೋಗ್ತೀನಂತ ಕೇಳ್ತೀನಿ ಸಾವ್ಕಾರ್ರೆ. ಸರಿ ಅಣ್ಣ ಆಯಿತು ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ನಾಳೆ ಬಂದ್ಬಿಟ್ಟು ಅವನು ಕಳಿಸ್ತೀನಿ ಕಣಿ ಹೇಳ್ರಿ, ಬರ್ತಾನೆ. ಸರಿನಾ ಸಾವ್ಕಾರ್ರೆ?